ಕುಮಾರಸ್ವಾಮಿ ಅವರು ಕೆಪಿಎಸ್ಸಿ ಹಗರಣ ಮತ್ತೆ ಈ ನೈಸ್ ಟೋಲ್ ವಿಚಾರವಾಗಿ ಯುವಕರೆಲ್ಲ ಕೆಪಿಎಸ್ಸಿ ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ದು? ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿ. ಕೆಪಿಎಸ್ಸಿ ಯಾರ್ದ್ರಿ ಅದು? ಕ್ಯಾಂಡಿಡೇಟ್ ಯಾರು? ಅಧ್ಯಕ್ಷರು ಯಾರು? ಯಾರು ನೇಮಕ ಅದು? ಕೆಪಿಎಸ್ಸಿ ಯಾರ ಅವಧಿದಲ್ಲಿ ನೇಮಕ ಆಗಿತ್ತು? ಯಡಿಯೂರಪ್ಪ ಅವರಲ್ಲ ಮಾಡಿದ್ದು? ಯಡಿಯೂರಪ್ಪ ಅಲ್ಲ? ಅವ್ರ ಮನೇಲಿ ಹೋದ್ರು ಕೂಡ ಯಡಿಯೂರಪ್ಪನವ್ರ ಫೋಟೋ ಇದೆ. ಸುಮ್ಮನೆ ಯಾಕೆ ನೀವು ಮಾಡೋದ ಮತ್ತೊಬ್ಬರಿಗೆ ಬ್ಲೇಮ್ ಮಾಡುವಂಥದ್ದು? ಹಾಂ, ಹೌದಾ? ಮತ್ತು ಮೊದಲು ಅಧಿಕಾರನಾಗಿದ್ರಲ್ಲ, ಅವಾಗೇ ಕ್ಲೀನ್ ಮಾಡಲಿಲ್ಲ? 2 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಈಗ ನೆನಪಾಯ್ತಂತ ಕ್ಲೀನಿಂಗು? 2 ಬಾರಿ ಆಗಿದ್ರಲ್ರಿ. ಒಂದ್ಸಲ ಅವರು ಅಧಿಕಾರ ಬಿಡಲಿಲ್ಲ ಇವ್ರಿಗೆ, ಯಾರಿಗೆ? ಯಡಿಯೂರಪ್ಪನವ್ರಿಗೆ 20 ತಿಂಗಳಾದಮೇಲೆ. ಪಾಪ ನಮ್ಮ ಯಡಿಯೂರಪ್ಪಗೆ ಅನ್ಯಾಯ ಮಾಡಿದರು. 2020 20 ತಿಂಗಳಿತ್ತಲ್ಲ. ತಮ್ಮ ವಿರುದ್ಧ ಜನ್ಜಿಗಳಿಗೆ ಒಂದು ಪ್ರವೋಕ್ ಮಾಡಿದ್ದಾರೆ ಸರ್, ಬೀದಿಗೆ ಬನ್ನಿ ಹೋರಾಟ ಮಾಡಿ ಅಂತ. ಸರ್ಕಾರದ ವಿರುದ್ಧ, ಅದು ಕೇಂದ್ರ ಸರ್ಕಾರ ವಿರುದ್ಧ ಅವ್ರು ಮಾಡಿದ್ದಾರೆ, ಮೋದಿಯವ್ರ ವಿರುದ್ಧ. ಏನು ಅದಕ್ಕೆ ನಮ್ಮ ವಿರುದ್ಧ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಯುವಕರಿಗೆ ಇವತ್ತು ದಿವಸ ಭಾರತ ಜೋಡೋ ಸಂಘಗಳನ್ನು ಮಾಡ್ತಾಯಿದ್ದೀವಿ. ಯುವಕರಿಗೆ ಇಲ್ಲಿ ನಾವು ಯೋಜನೆಯನ್ನು ಕೊಟ್ಟಿದ್ದೀವಿ. ನಿರುದ್ಯೋಗಿ ಯುವಕರಿಗೆ ಇವತ್ತು ದಿವಸ ನಾವು ಯುವ ನಿಧಿ ಕಾರ್ಯಕ್ರಮ ಮಾಡಿದ್ದೀವಿ. ಆಮೇಲೆ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅನೇಕ ಯೋಜನೆಗಳನ್ನ ಯುವಕರ ಸಲುವಾಗಿ ಹಾಕ್ಕೊಟ್ಟಿದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸು, ಅಪ್ ಸ್ಕಿಲ್ಲಿಂಗು. ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು, ನಾವು ಕೂಡ ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವೆಲ್ಲವೂ ಕೂಡ ಯೋಜನೆಗಳು ಅವರಿದ್ದಾಗೆ ಆಗಿದ್ದು. 2006ರಲ್ಲಿನೂ ಕೂಡ ಬಿಡದಿ ಅವರಿಂದ ಆಗಿದ್ದು, ನೈಸ್ನೂ ಕೂಡ ಅವರಿಂದ ಆಗಿದ್ದು. ನೀವೇ ಹುಟ್ಟು ಹಾಕಿ ನೀವೇ ಅದರ ವಿರೋಧವಾಗಿ ಮಾತಾಡ್ತಾ ಇದ್ದೀರಿ ಅಷ್ಟೇ.